ಅಂಬೇಡ್ಕರ್ ಸೇನೆಯಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಬಂದಿದ್ದೀವಿ. ಜೊತೆಗೆ ಕಳೆದ 11 ದಿನಗಳ ನಿರಂತರವಾಗಿ ಇಲ್ಲಿ ಪ್ರತಿಭಟನೆ ನಡೀತಾ ಇದೆ. ಸುಮಾರು 7-8 ತಿಂಗಳಿಂದ ಏನು ಜನ ಇಲ್ಲಿ ಒಂದು ಮನೆಗಳನ್ನ ಶೆಡ್ಗಳನ್ನ ಕಟ್ಕೊಂಡು ಜೀವನ ಮಾಡ್ತಿದ್ರು, ಅವ್ರನ್ನ ಫಾರೆಸ್ಟ್ ಅವರು ಏಕಾಏಕಿ ತೆರವುಗೊಳಿಸೋಕೆ ಒಂದು ಕಾರಣ ಬೇಕು. ಆ ಕಾರಣ ಏನಪ್ಪ ಅಂತೇಳಿದ್ರೆ ಒಂದು ನೋಟಿಸ್ ಕೊಡಬೇಕಾಯ್ತು, ಮುನ್ನೆಚ್ಚರಿಕೆ ಒಂದು ಮಾಡಬೇಕು. ಯಾವುದೇ ವಿತೌಟ್ ನೋಟಿಸ್ ಇಲ್ಲದೆ, ಇಂಟಿಮೇಷನ್ ಇಲ್ಲದೆ ಏಕಾಏಕಿ ಬಂದು ದಬ್ಬಾಳಿಕೆ ದೌರ್ಜನ್ಯ ಮಾಡೋದು ಇದು ಸರಿಯಲ್ಲ. ಜೊತೆಗೆ 11 ದಿನಗಳಾದರೂ ಇವತ್ತು ಸಂಬಂಧಪಟ್ಟ ಯಾವುದೇ ಮಂತ್ರಿಗಳಾಗಲಿ, ರಾಜ್ಯ ಸರ್ಕಾರ ಒಬ್ಬ ಏನು DC-ಗಳಾಗಿ ಇಲ್ಲಿ ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟು ಇಲ್ಲಿ ಜನಗಳ ಕಷ್ಟ ಏನಂತ ಕೇಳೋಷ್ಟು ಪೇಷನ್ಸ್ ಇಲ್ಲ. ಇವತ್ತು ಬಡವ್ರನ್ನ ಸುಲಿಗೆ ಮಾಡೋಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತದೆ. ರಾಜ್ಯ ಸರ್ಕಾರ ವಿರುದ್ಧ ನಾವು ಇವತ್ತೇನು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇಲ್ಲಿ ಆದಿವಾಸಿ ಮತ್ತು ದಲಿತರಿಗೆ ಜಾಗ ಇಲ್ಲೇ ಕೊಡಬೇಕು, ಇಲ್ಲೇ ಜಾಗನ ಮಂಜೂರು ಮಾಡಬೇಕು, ಅವ್ರಲ್ಲಿ ನೆಲೆ ಕೊಡಬಾರ್ದು. ಜೊತೆಗೆ ಏನು ನಾವು 30-40 ಸೈಟ್ ಕೇಳ್ತಲ್ಲ, ಒಬ್ಬ ಆದಿವಾಸಿ ಜನಗೆ 2016 ಕಾಲಂ ಪ್ರಕಾರ ಮಿನಿಮಮ್ 2 ಎಕರೆಯಿಂದ 5 ಎಕರೆ ತನಕ ಜಮೀನು ಕೊಡಬೇಕಂತ ನಾನು ಕಟಾಯಿ ಗಂಟಘೋಷದಲ್ಲಿ ಪ್ರತಿಭಟನೆ ಮಾಡ್ತೀವಿ. ಅದು ಜಾರಿಗೆ ಮಾಡಲೇಬೇಕು. ಒಂದು ವೇಳೆ ಏನಾದರೂ ಜಾರಿಗೆ ಮಾಡಿದರೆ ಇಡೀ ಕರ್ನಾಟಕ ರಾಜ್ಯದ 30 ಜಿಲ್ಲೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅಂಬೇಡ್ಕರ್ ಸೇನೆಯಿಂದ P. ಮೂರ್ತಿ, ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷ.